ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆ ಕುಡಿಯೋದ್ರಿಂದ ಏನಾಗುತ್ತೆ, ಪ್ರತಿದಿನ ಮಜ್ಜಿಗೆ ಸೇವನೆ ಇದ್ದರೆ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು, ಮತ್ತು ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆ ಕುಡಿಯುವಾಗ ಕೆಲವು ಕ್ರಮಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದು ಏನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಓಕೆ ಫ್ರೆಂಡ್ಸ್, ದಿನ ಹೇಳ್ದಂಗೆ ಇವತ್ತು ಹೇಳ್ತಾ ಇದ್ದೀನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಮಜ್ಜಿಗೆಯನ್ನು ಮಿತವಾಗಿ ಸೇವಿಸುವುದು ನಿಮ್ಮ ಗರ್ಭಾವಸ್ಥೆಗೆ ಪ್ರಯೋಜನಕಾರಿ. ಅಂದರೆ ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡಬೇಕು. ಮಜ್ಜಿಗೆ ಕುಡಿಯೋದ್ರಿಂದ ಕೆಲವು ಸಮಸ್ಯೆಗಳು ಕೂಡ ಉಂಟಾಗಬಹುದು. ಮಜ್ಜಿಗೆಯು ಅತಿಯಾದ ಸೇವನೆಯಿಂದ ನಿಮ್ಮ BODಯಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗುತ್ತೆ. ಕೆಲವು ರಿಸರ್ಚ್ ಪ್ರಕಾರ ನಿಮ್ಮ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸಲು ನೀವು ದಿನಕ್ಕೆ 2 ಲೋಟ ಮಜ್ಜಿಗೆಯನ್ನು ಸೇವನೆ ಮಾಡಬಹುದು. ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆ ಕುಡಿಯುವಾಗ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅದು ಏನು ಅಂದರೆ, ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆ ಸೇವಿಸಲು ಸಾಕಷ್ಟು ಸುರಕ್ಷಿತ ಅನಿಸಿದ್ರೂ ಕೂಡ ನೀವು ಮತ್ತು ನಿಮ್ಮ ಮಗು ಸುರಕ್ಷಿತವಾಗಿ ಆರೋಗ್ಯವಾಗಿರಬೇಕು ಅಂತ ಖಚಿತಪಡಿಸಿಕೊಳ್ಳಲು ನೀವು ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು ಯಾವ್ಯಾವ ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂದರೆ, ಹಗಲಿನಲ್ಲಿ ಡೇ ಟೈಮಲ್ಲಿ ಮಾತ್ರ ಮಜ್ಜಿಗೆಯನ್ನು ಸೇವಿಸಿ. ನಿಮ್ಮ ದೇಹವು ಅದನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಸಾಧ್ಯ ಆಗುತ್ತೆ. ರಾತ್ರಿಯಲ್ಲಿ ಮಜ್ಜಿಗೆಯನ್ನು ಕುಡಿಬೇಡಿ, ಯಾಕೆಂದರೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಕೆಮ್ಮನ್ನು ಉಂಟು ಮಾಡಬಹುದು. ಮಜ್ಜಿಗೆಯನ್ನು ಮಧ್ಯಮ ತಾಪಮಾನದಲ್ಲಿ ಕುಡಿಯಿರಿ. ವಿಶೇಷವಾಗಿ ಚಳಿಗಾಲದಲ್ಲಿ ತಣ್ಣಗಾದ ನಂತರ ಅದನ್ನು ಸೇವಿಸಿದಾಗ ಗಂಟಲು ನೋವು ಉಂಟಾಗುತ್ತದೆ. ಯಾವುದಾದ್ರೂ ವಿಂಟರ್ ಸೀಸನ್ ಇದ್ದರೆ ಆವಾಗ ಸ್ವಲ್ಪ ಅವಾಯ್ಡ್ ಮಾಡಬೇಕು, ಜಾಸ್ತಿ ಕುಡಿಬಾರ್ದು. ಯಾವುದು ಕ್ಲೈಮೇಟ್ ಏನಿದೆ ಅಂತ ನೋಡಿಕೊಂಡು ಸೇವನೆ ಮಾಡಬೇಕು. ಮಜ್ಜಿಗೆಗೆ ಹೆಚ್ಚು ಉಪ್ಪನ್ನು ಸೇರಿಸುವುದನ್ನು ತಪ್ಪಿಸಿ, ಏಕೆಂದರೆ ಇದು ಅಧಿಕ ರಕ್ತದೊತ್ತಡ ಅಂದರೆ BPಗೆ ಕಾರಣ ಆಗಬಹುದು. ಮತ್ತು ಯಾವುದೇ ಹಾನಿಕಾರಕ ಬ್ಯಾಕ್ಟೀರಿಯಾದ ಉಪಸ್ಥಿತಿಯನ್ನು ತಪ್ಪಿಸಲು ಕೇವಲ ಪಾಶ್ಚರೀಕರಿಸಿದ ಹಾಲಿನೊಂದಿಗೆ ಮಾಡಿದ ಮಜ್ಜಿಗೆಯನ್ನು ಕುಡಿಯಿರಿ. ಆದಷ್ಟು ಮನೆಯಲ್ಲಿ ಮಾಡಿರೋಂತಹ ಮಜ್ಜಿಗೆನ ಸೇವಿಸೋದು ಪ್ರೆಗ್ನೆಂಟ್ ವುಮೆನ್ಸು ತುಂಬ ಒಳ್ಳೆಯದು. ಮಿತವಾಗಿರುವುದು ಮುಖ್ಯ. ಅಂದರೆ ದಿನಕ್ಕೆ 1-2 ಗ್ಲಾಸ್ ಮಜ್ಜಿಗೆನ ಕುಡಿಬಹುದು. ನೀವು ಲ್ಯಾಕ್ಟೋಸ್ ಏನಾದರೂ ಅಂದರೆ ನಿಮಗೇನಾದರೂ ಅಲರ್ಜಿ ಆಗ್ತಾಯಿದೆ, ಏನಾದರೂ ಸ್ವಲ್ಪ ನವೆ ಆಗ್ತಾಯಿದೆ, ಆ ಥರ ಇದ್ದರೆ ಮಜ್ಜಿಗೆಯನ್ನು ಅವಾಯ್ಡ್ ಮಾಡೋದು ಉತ್ತಮ. ನೀವು ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆಯನ್ನು ಯಾವ್ಯಾವ ರೀತಿಯಲ್ಲಿ ಸೇರಿಸಬಹುದು ಅಂತ, ಯಾವ್ಯಾವ ಮಾರ್ಗದಲ್ಲಿ ಸೇವಿಸ್ಬೋದು ಅಂದರೆ, ನಿಮ್ಮ ಆಹಾರದಲ್ಲಿ ಮಜ್ಜಿಗೆಯನ್ನು ಸೇರಿಸಲು ಹಲವಾರು ಮಾರ್ಗಗಳಿವೆ. ನೀವು ಗರ್ಭಾವಸ್ಥೆಯಲ್ಲಿ ಮಜ್ಜಿಗೆಗೆ ಚಿಟಿಕೆ ಉಪ್ಪು ಮತ್ತು ಜೀರಿಗೆ ಪುಡಿಯನ್ನು ಹಾಕಿ ದಿನದಲ್ಲಿ 1-2 ಲೋಟ ಸೇರಿಸ್ಬೋದು. ಯಾಕಂದರೆ ಉಪ್ಪು ಕಡಿಮೆ ಪ್ರಮಾಣದಲ್ಲಿರ್ಬೋದು, ಜೀರಿಗೆ ಒಂದು ಸ್ವಲ್ಪ ಇದ್ದರೆ 1 ಸ್ಪೂನಷ್ಟು ಹಾಕಿದ್ರೆ ಗ್ಯಾಸ್ಟ್ರಿಕ್ ಅವಾಯ್ಡ್ ಮಾಡ್ಬೋದು. ಮತ್ತು ಮಜ್ಜಿಗೆಯನ್ನು ಕೇಕ್ ಮತ್ತು ಮಿಠಾಯಿಗಳಲ್ಲಿ ಹಾಲಿಗೆ ಬದಲಾಗಿ ಬಳಸ್ಬೋದು. ಈ ಥರ ಯೂಸ್ ಮಾಡ್ಕೊಳ್ಳಿ, ತುಂಬ ಅಂದರೆ ಚೆನ್ನಾಗಿರುತ್ತೆ. ನೈಟ್ ಹೊತ್ತೆಲ್ಲ ಸೇವನೆ ಮಾಡಲಿಕ್ಕೆ ಹೋಗಬೇಡಿ, ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಂಪಾರ್ಟೆಂಟ್ ವಿಡಿಯೋ ಅನಿಸುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಓಕೆ, ಬಾಯ್.